ಕುಸಿದ ಚಿನ್ನ ಮತ್ತು ಬೆಳ್ಳಿ ದರ 24 ಕ್ಯಾರೆಟ್ ಚಿನ್ನದ ದರ ಬೆಳ್ಳಿ ದರದಲ್ಲಿ 17,000 ರೂಪಾಯಿ ಇಳಿಕೆ ಒಂದೇ ದಿನ 46,000 ಕಡಿಮೆ ಆಗಿತ್ತು ಮೊನ್ನೆ 26,000 ಜಾಸ್ತಿ ಆಗಿತ್ತು ಜನಸಾಮಾನ್ಯರ ಚರ್ಚೆಯ ಹಾಟ್ ಟಾಪಿಕ್ ಈಗ ಚಿನ್ನ ಬೆಳ್ಳಿ ದರ 17,000 ಪ್ರತಿ ಕೆಜಿಗೆ ಇವತ್ತು ಕಡಿಮೆಯಾಗಿದೆ ಕಳೆದ 6 ವರ್ಷದಲ್ಲಿ ಒಂದೇ ದಿನ ಇಷ್ಟು ಕಡಿಮೆ ಆಗಿದ್ದು ಮೊದಲನೇ ಸಲ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇದೆ ಬಜೆಟ್ನ ಕಾರಣಕ್ಕೆ ಶೇರ್ ಮಾರ್ಕೆಟ್ ಓಪನ್ ಇದೆ ಇವತ್ತು ಚಿನ್ನದ ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ 6%ಗಿಂತ ಕಡಿಮೆ ಅನ್ನುವ ಲೆಕ್ಕಾಚಾರ ಇದೆ 2.5% GSTಯಲ್ಲಿ ಬರುತ್ತೆ ಚಿನ್ನ 1.25%ಗೆ GST ಇಳಿಕೆಯಾಗಬಹುದು ಅನ್ನೋ ಅಂದಾಜನ್ನು ಮಾರುಕಟ್ಟೆ ಮಾಡ್ತಾ ಇದೆ ಎಸ್ ನಟರಾಜ್ ಗೌಡ್ರೆ ಕಳೆದ ಸರ್ಕಾರ ಸೋಷಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡಿತ್ತು ನಿಜ ಅದು UPA ಸರ್ಕಾರ ಸೋಷಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡಿತ್ತು ಈಗಿನ ಸರ್ಕಾರ ಕ್ರೋನಿ ಕ್ಯಾಪಿಟಲಿಸಮ್ನ ಪ್ರಮೋಟ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ಲು ಟಾಪ್ 5 ಕಂಪನೀಸ್ ಗ್ರೂಪ್ ಆಫ್ ಕಂಪನೀಸು ಇಡೀ ದೇಶದ ಆರ್ಥಿಕತೆಯನ್ನು ಇವತ್ತು ನಿಯಂತ್ರಣ ಇಟ್ಕೊತಾ ಇದೆ ಉದಾಹರಣೆಗೆ ವಿಮಾನಯಾನ ತಗೊಳ್ಳಿ ಓಕೆ ಎರಡು ಕಂಪ್ನಿಗಳು 90% ಶೇರನ್ನು ಹೊಂದಿವೆ ಯಾವಾಗ ಮೊನೋಪೊಲಿ ಇರುತ್ತೆ ಅವಾಗ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಏನೋ ಜನಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬೆಲೆ ಜಾಸ್ತಿ ಆಗುತ್ತೆ ಗ್ರಾಹಕರನ್ನ ಲೂಟಿ ಮಾಡ್ತಾರೆ ಈ 7-8 ಕಂಪ್ನಿಗಳಿದ್ದು ಇವಾಗ 2 ಕಂಪ್ನಿಗಳು ಅಲ್ಲ ಇದ್ದ ಈಗ ಆಯಿತು ನೀವು ಆಯ್ತು ಡೆಕ್ಕನ್ ಏರ್ವೇಸ್ ಆಗ್ಬೋದು ಸ್ಪೈಸ್ ಜೆಟ್ ಆಗ್ಬೋದು ಕಿಂಗ್ ಫಿಶರ್ ಆಗ್ಬೋದು ಪ್ರೈವೇಟ್ ಇದ್ರು ಏರ್ ಇಂಡಿಯಾ ಆಗ್ಬೋದು ನೀವು ಬೇರೆ ಎಲ್ಲ ಇದ್ದು ಆದರೆ ಈಗ ಹಂಗಿಲ್ಲ ಈಗ 2 ವಿಮಾನ ನಾನು ಉದಾಹರಣೆಗೆ ಹೇಳಿದೆ ಅದೊಂದೇ ಅಂತಲ್ಲ ಬೇರೆ ಎಲ್ಲ ಕಡೆನೂ ಅಷ್ಟೇ ಈಗ 76% ಜಿಯೋ ಮತ್ತು ಏರ್ಟೆಲ್ಲು ಇಡೀ ಇದನ್ನು ಹಂಚ್ಕೊತಾ ಇದ್ದಾವೆ ಬೇರೆ ಪ್ಲೇಯರ್ಸ್ಗಿಲ್ಲ ಅವರು 76% ಆದಾಯ ಇಬ್ರು ಹಂಚ್ಕೊತಾ ಇದ್ದಾರೆ ಇವತ್ತಿನ ಕಾಲಘಟ್ಟ ಬಂದ ಅವಕಾಶವನ್ನು ಹೆಂಗ್ ಉಪಯೋಗಿಸ್ತಾರೆ ಡಿಸ್ಪ್ಯೂಟ್ ಮಾಡ್ತಿಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತಿನ ಕಾಲಘಟ್ಟ ಅಂದ್ರೆ ಬಂದ ಅಪರ್ಚುನಿಟಿ ಹೆಂಗ್ ಬಳಕೆ ಮಾಡ್ಕೊಳ್ತೀರಿ ಅಂತ ಈಗ ಚೈನಾ ಹೇಳೋದಕ್ಕೆ ಕಮ್ಯುನಿಸ್ಟ್ ಕಂಟ್ರಿ ಅದರಂತ ಕ್ಯಾಪಿಟಲಿಸಂ ದೇಶದ ರಾಜಕೀಯ ಪಕ್ಷಗಳು ಅವರು ಕ್ಯಾಪಿಟಲಿಸ್ಟ್ ಅಲ್ಲ ಅವರು ಸೋಷಿಯಲಿಸ್ಟ್ ಅಲ್ಲ ಅವರು ಅಪರ್ಚುನಿಸ್ಟ್ ಈಗ ನಾನು ಒಂದೇ ಒಂದು ಅಂಕಿಅಂಶ ಹೇಳ್ಬಿಡ್ತೀನಿ ಈ ತೆರಿಗೆ ಸಂಗ್ರಹದಲ್ಲಿ ಈ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ ಅದು ಮೋರ್ ದನ್ 50% ಆಗ್ಬಿಟ್ಟಿದೆ ಮುಂಚೆ ಮೋರ್ ದನ್ 50% ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಕಲೆಕ್ಷನ್ ಆಗ್ತಾ ಇತ್ತು ಇವಾಗ ಏನಾಗಿದೆ ಶೇರ್ ಆಫ್ ಇಟ್ ಅಂತ ಶೇರ್ ಆಫ್ ತೆರಿಗೆ ಸಂಗ್ರಹದಲ್ಲಿ ನೋಡಿ ಉದಾಹರಣೆಗೆ 2014ರಲ್ಲಿ 38% ಇದ್ದಿದ್ದಂತಹ ಪರ್ಸನಲ್ ಟ್ಯಾಕ್ಸ್ ಇವಾಗ ಅದು 53% ಆಗಿದೆ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗಿರೋದು ಕಾರ್ಪೊರೇಟ್ ಟ್ಯಾಕ್ಸ್ ಏನಾಗಿತ್ತು 61% ಇಂದ 46% ಇಳಿದಿದೆ 61% ಇಂದ ಕಾರ್ಪೊರೇಟ್ ಟ್ಯಾಕ್ಸ್ 46% ಇಳಿದಿದೆ ಶೇರ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನೋಡಿ ವರ್ಕ್ ಫೋರ್ಸ್ ಅಲ್ಲಿ 2011-12ರಲ್ಲಿ 12.9% ಇಂತಹ ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಫೋರ್ಸ್ ಈಗ 11.4% ಇಳಿದಿದೆ 11.4% ಸೆಲ್ಫ್ ಡಿಫೀಟಿಂಗ್ ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ ನೀವೇನಂತೀರಿ ಓಕೆ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ದೇಶ ಸಿಕ್ಕಿಬಿಟ್ಟಿದೆ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ದೇಶ ಸಿಕ್ಕಿಬಿಟ್ಟಿದೆ ಅಂತ ಅಲ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಿದೆ ಕರೆಕ್ಟ್ ಅದರ ಅರ್ಥ ಏನು ಅವ್ರ ಹತ್ರ ದುಡ್ಡು ಬಂದಿದೆ ಅಂತ ಇದು ಬೆಳವಣಿಗೆ ಒಳ್ಳೆಯದಾ ಕೆಟ್ಟದ್ದಾ ನಾನು ಒಳ್ಳೆಯ ಬೆಳವಣಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಸಂಗ್ರಹದಲ್ಲಿ ಕಡಿಮೆ ಆಗಿದೆ ನಾನು ನಿಮ್ಗೆ ಹೇಳ್ತಾ ಇರೋದು ಶೇರ್ ಇದೆಯಲ್ಲ ಪರ್ಸೆಂಟೇಜ್ ಆಫ್ ಶೇರ್ ಇದೆಯಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಅಂಕಿ ಜಾಸ್ತಿ ಆಗ್ಬೇಕಾಗಿತ್ತು ನೀವು ವೈಯಕ್ತಿಕ ನೀವು ಹೇಳ್ತಾರ ನೆಟ್ ಜಾಸ್ತಿ ಆಗಿದೆ ಐ ಅಗ್ರಿ ಅದನ್ನು ನೀವು ಒಳ್ಳೇದು ಅಂತ ಹೇಳೋದಾದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ನೀವು 60% ಇಂದ 40% ಬರ್ತದೆ ಅಂತಂದ್ರೆ 46% ಬರ್ತದೆ ಅಂದ್ರೆ ಅದು ಕಡಿಮೆ ಆಗಿದೆ ಅಂತ ಆಮೇಲೆ ವರ್ಕ್ ಫೋರ್ಸ್ 12.9% ಇದ್ದು 2011-12ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಗ 11.4% ಬಂದಿದೆ ಸಿಂಪಲ್ ಆಗಿ ಕೃಷಿನಲ್ಲಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಪಾಯಿಂಟ್ಸ್ ಅಂದ್ರೆ 2023-24ರಲ್ಲಿ 2.8 ಕೋಟಿ ಜನ 2.8 crore ಪೀಪಲ್ ಯೂತ್ಸ್ ಎಜುಕೇಟೆಡ್ ಯೂತ್ಸ್
ಅನ್ಎಂಪ್ಲಾಯ್ಡ್. 10 ಕೋಟಿ ಜನ ಕೆಲಸ ನೋಡದೆ 2023-24 ಅಲ್ಲಿ 10 ಕೋಟಿ ಕೇಳಿ 10 ಕೋಟಿ ಜನ ಉದ್ಯೋಗ ಏನು ಹುಡ್ಕದೆ ನಿಲ್ಲಿಸ್ಬಿಟ್ಟವ್ರೆ. 10 ಕೋಟಿ ಜನ. ಈಗ ಅವ್ರಿಗೆ ಅದಕ್ಕೇನಾಗಿದೆ ಗೊತ್ತಾ, ಗ್ರಾಮೀಣ ಭಾರತದಲ್ಲಿ 44% ಯಾರು ಅವಲಂಬನೆ ಆಗಿದ್ರು ಕೃಷಿ ಕೆಲಸನ, ಇವಾಗ 46% ಆಗಿದೆ. ಅಂದ್ರೆ 2% ಹೆಚ್ಚಿಗೆ ಆಗಿದೆ. ನಾವೇನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಿದ್ದೋಗಿದೆ. ಸರಿಯಾಗಿದ್ರೆ ಈ ದೇಶದಲ್ಲಿ ದಂಗೆಗಳಾಗಿ ಅದು ದಂಗೆ ಆಗ್ಲಿ ಆಗ್ದಲಿರ್ಲಿ, ಬಟ್ ಸತ್ಯನೇ ಅಲ್ವಾ. ಸತ್ಯ ಅಂಕಿಅಂಶ ಸತ್ಯ. ಈಗ ಪ್ರಶಾಂತ್ ಅವರೇ, ಸತ್ಯ ಅನ್ನೋದು ಮರೆಮಾಚಬಾರದು. ಸತ್ಯ ಅನ್ನೋದು ಮರೆಮಾಚಬಾರದು. ನಾನು ಅದಕ್ಕೆ ಹೇಳ್ತೀನಿ, ವರ್ಕ್ ಫೋರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 12.9 ಇದು 11.4 ಆಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ ಅಂತ. ನಾವು ಸರ್ವಿಸ್ ಸೆಕ್ಟರ್ ನಂಬ್ಕೊಂಡು ತೆರಿಗೆ ಕಲೆಕ್ಟ್ ಮಾಡ್ತಾ ಇದೀವಿ, ಅದು ನಿಜ ಒಪ್ಕೊಂತೀನಿ ನಾನು. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ? ವೇರ್ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್? ನೀವು ಮೇಕ್ ಇನ್ ಇಂಡಿಯಾ ಏನಾಯ್ತು? ಆತ್ಮನಿರ್ಭರ್ ಏನಾಯ್ತು? ಅಲ್ರಿ, ಅನುಕೂಲ ಸಿಂಧು ನಂಬರ್ಗಳು ಬೇಡ, ನಾವು ಅಂಕಿಅಂಶ ಹೇಳೋಣ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕರೆಕ್ಟ್. ಯಾವ ಸೆಕ್ಟರ್ ತಗೋಣ ಹೇಳಿ? ಮೊಬೈಲ್ ಇಂದ ಶುರು ಮಾಡೋಣ. ಆಯ್ತು, ಮೊಬೈಲ್ ಇಂದನೇ ಶುರು ಮಾಡಿ. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿ. ಮೊಬೈಲ್ ಶುರು ಮಾಡಿ. 11 ವರ್ಷದಲ್ಲಿ ಜನ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಮೊಬೈಲ್ ಎಕ್ಸ್ಪೋರ್ಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಆಯ್ತು. ನೆಕ್ಸ್ಟ್ ಡಿಫೆನ್ಸ್ ಗೆ ಬರೋಣ. ಆಯ್ತು. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್ ಎಕ್ಸ್ಪೋರ್ಟ್ ಎಲ್ಲಿತ್ತು, ಎಲ್ಲಿಗೆ ಹೋಗಿದೆ? ಓಕೆ. ಅಂದ್ರೆ ಇವೆಲ್ಲ ಜಾಬ್ಲೆಸ್ ಗ್ರೋತ್ ಗಳೇನ್ರಿ? ಈಗ ನೌಕರಿ ಕೊಟ್ಟಿಲ್ಲ, ಬಟ್ ಕೆಲವು ಹೆಂಗ್ ಗೊತ್ತಾ, ಈ PSUಗಳು ಇದ್ವಲ್ಲ ಮುಂಚೆ, ಆ ತರಹ ಬಿಗ್ ಇಂಡಸ್ಟ್ರಿ ಎಲ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ, ಲೇಬರ್ ಏನು ಬ್ಲೂ ಕಾಲರ್ ಜಾಬ್ ಇರುತ್ತಲ್ಲ, ಅದರೊಳಗೆ ಏನ್ ಇನ್ಕ್ರೀಸ್ ಆಗಿದೆ ಅಂತ ನೀವು ನಮಗೆ ಅಂಕಿಅಂಶ ಕೊಡಿ. ಒಂದು ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ಅದು ನಿಜವಾದ ಜಾಬ್. ಯಾಕಂದ್ರೆ ಯಾರು ಸ್ಕಿಲ್ಡ್ ಲೇಬರ್ ಇರ್ತಾರೆ, ಅನ್ಎಜುಕೇಟೆಡ್ ಲೇಬರ್ ಇರ್ತಾರೆ, ಅವ್ರಿಗೆ ಕೊಡಬೇಕಾದ ಜಾಬ್ ಅದು. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಪರ್ಸೆಂಟೇಜ್ ಹೇಳಿದೆ. 2011, 12, 13 ಇದ್ದಂಥದ್ದು 2023, 24, 25 ಇಲ್ಲ. ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಅದಕ್ಕೆ ವರ್ಕ್ ಫೋರ್ಸು ಕಡಿಮೆ ಆಗಿರೋದು. ಗ್ರಾಮೀಣ ಭಾರತದಲ್ಲಿ ಯಾಕೆ ವರ್ಕ್ ಫೋರ್ಸ್ ಜಾಸ್ತಿ ಆಗ್ತಾ ಇದೆ? ಕೃಷಿ ಕಾರ್ಮಿಕರು ಜಾಸ್ತಿ ಯಾಕೆ ಆಗ್ತಾ ಇದ್ದಾರೆ? ಅವ್ರಿಗೆ ವಾರ್ಷಿಕವಾಗಿ ಅವ್ರಿಗೆ ತಿಂಗಳಿಗೆ ಅವ್ರು ಖರ್ಚು ಮಾಡಕ್ಕೆ ಆಗೋದು ಶಕ್ತಿ ಸಾಮರ್ಥ್ಯನೇ 3,000 ರೂಪಾಯಿ. ಅರ್ಬನ್ ಅಲ್ಲಿ 7,000-8,000 ರೂಪಾಯಿ ಖರ್ಚು ಮಾಡ್ತಾರೆ. ಗ್ರಾಮೀಣ ಇಲ್ಲದೆ ಭಾರತ 4 ಟ್ರಿಲಿಯನ್ ಎಕಾನಮಿ ಆಗ್ಬಿಡ್ತಾ ಅಂತ ನನಗೆ ಇದೇ ಆಶ್ಚರ್ಯ. ಇದು ಮಾನವ ಸಂಪನ್ಮೂಲ. ಭಾರತ ಏನಂದ್ರೆ ಮಾನವ ಸಂಪನ್ಮೂಲ ಜಾಸ್ತಿ ಇದೆ. 4 ಟ್ರಿಲಿಯನ್ ಅಲ್ಲ, ನೀವು ಸುಮ್ಮನೆ ಹಿಂಗೆ ಬಿಟ್ಬಿಡಿ. ಸುಮ್ಮನೆ ಬಿಟ್ಟರು ಕೇಳಿ, ನೆಕ್ಸ್ಟ್ ನೀವು 10 ವರ್ಷ ಬಿಟ್ಕೊಂಡು ಬನ್ನಿ, 10 ವರ್ಷ ಬಿಟ್ಕೊಂಡು ಬನ್ನಿ, 6 ಟ್ರಿಲಿಯನ್ ಆಗುತ್ತೆ. ಓಕೆ. ಅದು ಯಾರ್ದು ಸರ್ಕಾರ ಇದ್ರು ಆಗುತ್ತದು, ಬಟ್ ಆದ್ರೆ ಏನ್ ಗೊತ್ತಾ, ಸೋಷಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ, ಅದೇ ಈ ಭಾರತವನ್ನ, ಭಾರತೀಯರನ್ನ ಒಂದು ಸಬಲೀಕರಣ ಮಾಡುವಂಥದ್ದು, ಅವ್ರಿಗೆ ಶಕ್ತಿಶಾಲಿಗಳನ್ನಾಗಿ ಮಾಡುವಂಥದ್ದು. ಅವ್ರಿಗೆ ಪೇಯಿಂಗ್ ಕೆಪಾಸಿಟಿ ಇಲ್ಲ, ಸ್ಪೆಂಡಿಂಗ್ ಕೆಪಾಸಿಟಿ ಇಲ್ಲ. ಅಂದ್ರೆ ನಾವು ಬರೀ ಕ್ಯಾಪಿಟಲಿಸಮ್ ಮಾತ್ರ, ಕ್ರೋನಿಕ್ ಕ್ಯಾಪಿಟಲಿಸಮ್ ಮಾತ್ರ ನಾವು ಪ್ರಮೋಟ್ ಮಾಡ್ತೀವಿ. ನಾವು ಈ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ, ಏನು ಜನಕಲ್ಯಾಣ ಯೋಜನೆಗಳನ್ನ ನಾವು ಡೈಲ್ಯೂಟ್ ಮಾಡ್ತೀವಿ, ಅದು ಕಡಿಮೆ ಮಾಡ್ತೀವಿ. ಅಂದ್ರೆ ಇಡೀ ಗ್ರಾಮೀಣ ಭಾರತದಲ್ಲಿ ನೀವು ಉದ್ಯೋಗ ಕೊಡಕ್ಕೆ ಸಾಧ್ಯ ಆಗಲ್ಲ. ನೀವೇ ಮಾಡಲ್ಲ. ನಿಮ್ಗೆ ಭಾರತೀಯರ ಸ್ಪೆಂಡಿಂಗ್ ಕೆಪಾಸಿಟಿ ಮೇಲೆ ಪ್ರಶ್ನೆ ಎತ್ತಬೇಡಿ. ಭಾರತೀಯರ ಸ್ಪೆಂಡಿಂಗ್ ಕೆಪಾಸಿಟಿ, ಡೊಮೆಸ್ಟಿಕ್ ಮಾರ್ಕೆಟ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅಮೆರಿಕದ ಹೊಡೆತಕ್ಕೆ ಪತ್ರಗುಟ್ಟು ಹೋಗಬೇಕಾಗಿತ್ತು ಭಾರತ. ಅಮೆರಿಕದ ಹೊಡೆತಕ್ಕೆ ಪತ್ರಗುಟ್ಟು ಹೋಗಬೇಕಾಗಿತ್ತು. ಸ್ಪೆಂಡಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, 10-11 ವರ್ಷದಲ್ಲಿ ಕೆಳ ಮಧ್ಯಮ ವರ್ಗದಿಂದ ಮಧ್ಯಮ ವರ್ಗಕ್ಕೆ ಒಂದು ಕುಟುಂಬ ಬಂದಿದೆ ಅಂತಂದ್ರೆ, ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಅಂತಂದ್ರೆ, ಫಸ್ಟ್ ಅವ್ರು ಹೋಗೋದು ಒಂದು ಹ್ಯಾಚ್ ಬ್ಯಾಕ್ ಇದೆ. ಸರಿ, ಸಣ್ಣ ಕಾರಿಗೆ. ಸರಿ, ಕಾರುಗಳ ಮಾರಾಟ ಹೆಂಗಿಂದ ಹೆಂಗೆ ಹೋಗಿದೆ ನೋಡೋಣ. ಈಗ ಭಾರತೀಯರ ವಿದೇಶ ಪ್ರವಾಸಗಳು ಎಲ್ಲಿಂದ ಎಲ್ಲಿಗೆ ಹೋಗಿದಾವೆ ನೋಡೋಣ. ಕರೆಕ್ಟ್. ನೀವು ಸ್ಪೆಂಡಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡ್ತಿದ್ದೀರಿ. FMCG ಮಾರ್ಕೆಟ್ ಹೆಂಗೆ, ಯಾವ ರೀತಿಯ ಬದಲಾವಣೆಯನ್ನು ಭಾರತದಲ್ಲಿ ಕಂಡಿದೆ ನೋಡೋಣ. 1% ಪಾಪ್ಯುಲೇಷನ್ 50% ದೇಶದ ಸಂಪನ್ಮೂಲವನ್ನ ಇಟ್ಕೊಂಡಿದ್ದಾರೆ. ಹೌದು. ಕೊನೆಯ ಈ ವಿಷಯ ಹೇಳಿ. ಅದು ಕೊನೆಯ 50% ಪಾಪ್ಯುಲೇಷನ್ ದೇಶದ 15% ಸಂಪನ್ಮೂಲ ಮಾತ್ರ ಇಟ್ಕೊಂಡಿದ್ದಾರೆ. 50% ಪಾಪ್ಯುಲೇಷನ್. ಈ ಅಂತರ ಇದೆಯಲ್ಲ, ಇದು ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಹೌದು, ನಮ್ಮ ತಾತನ ಕಾಲದಲ್ಲಿ ಸೈಕಲ್ ಇತ್ತು, ನಾವಪ್ಪ ಬೈಕ್ ತಗೊಂಡ, ನಾನು ಕಾರ್ ತಗೊಂಡಿದ್ದೀನಿ. ಹಂಗಂದ ಮಾತ್ರಕ್ಕೆ ದುಡಿಮೆ, ಆಮೇಲೆ ಹಣದ ಅಪ್ರಿಸಿಯೇಷನ್, ಪ್ರಾಪರ್ಟಿ ಅಪ್ರಿಸಿಯೇಷನ್ ಇರಲ್ಲ, ಅದೇನು ಹೆಚ್ಚಿಗೆ ಆಗಲ್ಲ ಅಂತ ಏನಿಲ್ಲ. ಆದರೆ ನಿನಗೆ ಎಷ್ಟು ಸಂಪತ್ತು ನೀನು ಸೇವ್ ಮಾಡ್ತಾ ಇದೆಯಾ, ಪರ್ಸೆಂಟೇಜ್ ಆಫ್ ಸಂಪತ್ತು ನೀನು ಏನು ಸೇವ್ ಮಾಡ್ತಾ ಇದೆಯಾ? ಗ್ರಾಮೀಣ ಭಾರತದಲ್ಲಿ ಪ್ರತಿಯೊಬ್ಬರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಗೊತ್ತಾ? ಮನೆಯಲ್ಲಿ ಒಂದು ತಾಮ್ರ, ಒಂದು ಹಿತ್ತಾಳೆ, ಒಂದು ಚಿನ್ನ, ಒಂದು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು. ಮತ್ತು ಕಳೆದ 10 ವರ್ಷಗಳಿಂದ ಅದೆಲ್ಲ ತಗೊಂಡೋಗಿ ಅವರು ಮಾರೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇಡೀ ಗ್ರಾಮೀಣ ಭಾರತದಲ್ಲಿ ನೋಡಿ, ಉಳಿತಾಯನೇ ಇಲ್ಲ. ಹಳ್ಳಿ ಜನಗಳಿಗೆ ಉಳಿತಾಯನೇ ಇಲ್ಲ. ವೆಚ್ಚ ಇನ್ಕ್ರೀಸ್ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಹೆಚ್ಚಾಗಿದೆ. ಪರ್ಸೆಂಟೇಜ್ ಆಫ್ ಇದು ಹೆಚ್ಚಾಗಿದೆ. ಈ ರಾಜಕೀಯ ಪಕ್ಷಗಳಿಂದ ಕಳೆದ 10 ವರ್ಷದಲ್ಲಿ ಬಜೆಟ್ ನಲ್ಲಿ ಇದೇ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ನಾವೇನು ಅಂಕಿಅಂಶ ಹೇಳ್ಬೇಕಾದ್ರೆ ಹೇಳ್ಬೇಕು. ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ಸೋಷಿಯಲಿಸ್ಟಿಕ್ ಅಪ್ರೋಚ್ ಅಗತ್ಯ ಇದೆ. ನೀವು ಈಗ 17 ಕೋಟಿ ಜನರ ಹತ್ರ 85% ಇರ್ಲಿಲ್ವಾ ಇತ್ತು ಅಂತ ತಿಳ್ಕೊಳ್ಳಿ. ಬಟ್ ಈ ಅಂತರ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಮ್ಮಿ ಮಾಡಕ್ ನೀವೇನ್ ಮಾಡ್ತಾ ಇದ್ರಿ? ಕಮ್ಮಿ ಮಾಡಕ್ ಏನ್ ಮಾಡ್ತಾ ಇದ್ರಿ? ಇಲ್ಲ ಪ್ರಶಾಂತ್ ಅವ್ರೆ, ಅದಕ್ಕೆ ಏನ್
ಗೊತ್ತಾ, ನಾನು ಅದಕ್ಕೆ ಈ ನರೇಗಾ ಅಂತ ಯೋಜನೆ ಬಂದಿದೆ ಯಾಕೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಿದೆ ಯಾಕೆ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಬಂದಿದೆ ಯಾಕೆ, ಇಂಥ ಯೋಜನೆಗಳು ಜನಗಳಿಗೆ ಹೋಗ್ಲಿ, ಜನಗಳಿಗೆ ಕಷ್ಟ ಅವ್ರನ್ನ ನಿವಾರಣೆ ಮಾಡ್ಲಿ ಅಂತ ನೀವೇನ್ ಮಾಡ್ತಾ ಇದ್ದೀರಿ? ನರೇಗಾಗೆ 17 ಕೋಟಿ ಜನ ಆಕ್ಟಿವ್ ಇದ್ದಾರೆ ಮೆಂಬರ್ಸ್ ಅಲ್ಲಿ. ಅದರೊಳಗೆ ಸರಾಸರಿ ತಗೊಳ್ಳದೆ 38 ದಿನ ಒಬ್ಬ ವ್ಯಕ್ತಿ ಉದ್ಯೋಗ ತಗೋತಾ ಇರೋದೇ ಇವತ್ತಿನ ಭಾರತದಲ್ಲಿ 2025ರಲ್ಲಿ 38 ದಿನ ಅಷ್ಟೇ ಸರಾಸರಿ ಉದ್ಯೋಗ ತಗೊಂತಾ ಇರ್ತದ್ದು. ಕರ್ನಾಟಕದಲ್ಲಿ 50-55 ದಿನ ತಗೊಂತಾ ಇದ್ದಾರೆ ಸರಾಸರಿ ಉದ್ಯೋಗನ. ನೀವು ಕೇವಲ 125 ಮಾಡಿದ್ದೀವಿ ಅಂತ ಹೇಳ್ಕೊಂಡು 125 ದಿನ ಮಾಡಿದ್ದೀವಿ ಅಂತೇಳಿ ನೀವು ಡೈಲ್ಯೂಟ್ ಮಾಡಿ ಅಂದ್ರೆ ನೀವು ಉದ್ಯೋಗ ಸಿಕ್ಕಬಾರದು, ನೀವು ಉದ್ಯೋಗ ಮಾಡಬಾರದು, ಬಡತನ ಕಾಡಬೇಕು ನಿಮಗೆ. ಇದು ಡೈಲ್ಯೂಟ್ ಮಾಡಿ ಕೊನೆಗೆ ಇಂಥ ಯೋಜನೆಗಳನ್ನ ಕೊಲ್ಲ. ಯಾಕಂದ್ರೆ ಯಾವತ್ತಿಂದ ಅವ್ರಿಗೆ ಸೋಷಿಯಲಿಸ್ಟಿಕ್ ಅಪ್ರೋಚ್ ಇಷ್ಟ ಇಲ್ಲ. ಅವ್ರಿಗೆ ಈ ನರೇಗಾ ಅನ್ನೋದು ಏನೋ ಜೀತ ಜಾಗ್ತಾ ಮಾನ್ಯುಮೆಂಟ್ ಅಂತ ಹೇಳ್ತಿರಲ್ಲ, ಟ್ರಾಜಡಿ ಮಾನ್ಯುಮೆಂಟ್ ಅಂತ ಇದ್ರಲ್ಲ. ಲಾಡ್ಕಿ ಬಹಿಣಿ ಏನದು ಸೋಷಿಯಲಿಸ್ಟ್ ಅಲ್ವಾ? ಯಾವುದು ಲಾಡ್ಕಿ ಬಹಿಣಿ ಕೊಡ್ತಾರಲ್ವಾ? ನಾವು ಮಾಡಬೇಡ ಅಂತ ಹೇಳ್ತಿಲ್ಲ. ನಾವು ವೆಲ್ಕಮ್ ದಟ್. ನಾವು ಅದನ್ನ ಸ್ವಾಗತ ಮಾಡ್ತೀವಿ. ನಾವು ಅದನ್ನ ತಿರಸ್ಕಾರ ಮಾಡಲ್ಲ. ಅದನ್ನ ನಾವು ಮಾನ್ಯುಮೆಂಟ್ ಅನ್ನಲ್ಲ. ನಾವು ಅದನ್ನ ಮಾನ್ಯುಮೆಂಟ್ ಅನ್ನಲ್ಲ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.